ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಅದ್ಭುತವಾಗಿರುವಂತಹ ಜೀವನದ ಫಲಿತಾಂಶವನ್ನು ಪಡೆದುಕೊಳ್ಳೋಕೆ ಸಿದ್ಧವಾಗಿರುವಂತಹ ವಿಶೇಷವಾಗಿರುವಂತಹ ಮಕರ ರಾಶಿ ಜನರಿಗೆ ಈ ಸಂದರ್ಭ ಅತ್ಯಂತ ವಿಶೇಷ ಹಾಗೂ ಸೂಕ್ಷ್ಮವಾಗಿರುತ್ತದೆ. ಏಕೆಂದರೆ ಮಕರ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಂದರ್ಭದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಯಾಕಂದರೆ 21, 22, 23, 24 ಮತ್ತು 25 ದಿನಗಳ ನಂತರ ಮೇ ಸಮಯದಲ್ಲಿ ಈ ರಾಶಿ ಚಕ್ರದವರಿಗೆ ವಿಶೇಷವಾಗಿ ಅಧಿಕ ಮಾಸ, ಅದರಲ್ಲೂ ಕೂಡ ಶಕ್ತಿಯುತವಾಗಿ ಸಮಯ, ದೇವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಈ ಸಮಯದ ನಂತರ ನಿಮ್ಮ ಜೀವನ ಎಲ್ಲದರಲ್ಲೂ ಕೂಡ ಅದ್ಭುತ ಮತ್ತು ವಿಶೇಷತೆಯಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೆಲಸದಲ್ಲೂ ಕೂಡ ಲಾಭ ಅನ್ನೋದನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ಬರಮಾಡ್ಕೊಳ್ತೀರಾ. ಇದಕ್ಕೆಲ್ಲ ಕಾರಣ ಅಂತಂದರೆ ಗ್ರಹಗಳ ವಿಶೇಷವಾಗಿರುವಂತಹ ಒಂದು ಶಕ್ತಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಶೇಷವಾಗಿರುವಂತಹ ಸಂದರ್ಭ ನಿಮ್ಮ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನೀವು ಅಂದುಕೊಂಡ ರೀತಿ ಬದಲಾಗುತ್ತೆ. ನಿಮ್ಮ ಜೀವನಕ್ಕೆ ಒಬ್ಬ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ. ಒಬ್ಬ ಮಹಿಳೆ ಕಾಲಿಡುತ್ತಿದ್ದಾಳೆ. ಆ ಮಹಿಳೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಂಪೂರ್ಣವಾಗಿರುವ ಭವಿಷ್ಯವನ್ನು ಬದಲಾಯಿಸ್ತಾರೆ. ಏಕೆಂದರೆ ನಿಮ್ಮ ಕಷ್ಟಗಳಿಗೆ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರವನ್ನು ಸೂಚಿಸ್ತಾರೆ. ಮಕರ ರಾಶಿಯ ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಜೀವನ ಅತ್ಯಂತ ನಿರ್ಣಾಯಕ ಮತ್ತು ಅದ್ಭುತವಾದ ಕಾಲಘಟ್ಟದ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ವಿಸ್ತಾರವಾಗಿ ಚರ್ಚಿಸೋಣ. ಈ ಮಾಹಿತಿಯು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದಂತಹ ವಿಶೇಷವಾದ ಒಂದು ಸಂಪೂರ್ಣವಾದ ಮಾಹಿತಿ. ನೀವು ಇದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಸುಲಭವಾಗಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಕಳೆದ ಕೆಲವು ಸಮಯದಿಂದ ಆಕಸ್ಮಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗಿರಬಹುದು, ಅಥವಾ ಕಳೆದ ಹಲವಾರು ವರ್ಷಗಳಿಂದ ದುಃಖ, ಕಷ್ಟಗಳು, ಸಾಲಬಾಧೆ ವಿಶೇಷವಾಗಿ ನಿಮ್ಮ ಜೀವನವನ್ನು ನರಕ ಮಾಡಿರಬಹುದು. ಈಗ ಈ ಪರಿಸ್ಥಿತಿಗಳು ಎಲ್ಲವನ್ನ ಕೂಡ ದೂರ ಮಾಡಿಕೊಳ್ಬಹುದು. ಹದಗೆಟ್ಟಿರುವಂತಹ ಆರ್ಥಿಕವಾದ ಪರಿಸ್ಥಿತಿ, ಅಡೆತಡೆಗಳಿಂದ ತುಂಬಿರುವಂತಹ ಮನಸ್ಸಿನಲ್ಲಿರ್ತಕ್ಕಂತಹ ನೋವುಗಳು ಎಲ್ಲವನ್ನ ಕೂಡ ಸಮಯ ಸಂಪೂರ್ಣವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ನಿಮಗೆ ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ಈಗ ಒಬ್ಬ ಹೊಸ ಮಹಿಳೆಯ ಪ್ರವೇಶವಾಗುತ್ತೆ. ಅವಳು ಬಂದ ನಂತರ ನಿಮ್ಮ ಕಷ್ಟಗಳಿಂದ ಪರಿಹಾರ ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಶಕ್ತಿ, ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತೆ ಚಿಗುರೊಡೆಯುತ್ತದೆ. ಈ ಸಮಯ ಜ್ಯೇಷ್ಠ ಮಾಸ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು. ಏಕೆಂದರೆ ಮಹಾವಿಷ್ಣುವಿಗೆ ಪ್ರಿಯವಾಗಿರುವಂತಹ ಸಂದರ್ಭ ಇದಾಗಿರೋದ್ರಿಂದ ದೇವತಾ ಕಾರ್ಯಗಳಿಗೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡು ಸ್ಪಷ್ಟತೆಯನ್ನು ತುಂಬಿಕೊಳ್ಳೋಕೆ ಸೂಕ್ತವಾದ ಸಮಯ. ಅದೃಷ್ಟ ಬಂಗಾರವಾಗುತ್ತದೆ. ಕಾಲಿಟ್ಟ ಕಡೆಯೆಲ್ಲ ಹಣದ ಸುರಿಮಳೆ ಸುರಿಯುತ್ತದೆ. ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತಿಳಿದುಕೊಂಡ ನಂತರ ಖಂಡಿತವಾಗಿ ನಿಮ್ಮ ಜೀವನ ಆಶ್ಚರ್ಯವಾಗಿ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೇವಲ ಈ ಮಹಿಳೆ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯಾಗಿ ಬರುವುದಿಲ್ಲ, ಬದಲಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪವಾಗಿ ಬರ್ತಾರೆ. ನಿಮ್ಮ ಕುಲದೇವರ ಆಶೀರ್ವಾದದ ರೂಪದೊಂದಿಗೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಮನೆಗೆ ಇವರು ಬಂದ ನಂತರ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮಂತೆ ತಿರುಗುತ್ತದೆ. ನಿಂತು ಹೋದಂತಹ ಕೆಲಸಗಳು ಪುನಃ ಪ್ರಾರಂಭವಾಗುತ್ತೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ. ನಿಮ್ಮ ಜೀವಂತ ಸಮಸ್ಯೆಗಳಾದ ಶ್ರೀಪರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸೂಚನೆಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ ದೇವತೆಗಳ ನಾಗಬ್ರಾಹ್ಮಣಿ, ರಕ್ತೇಶ್ವರಿ, ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654. ನಿಂತಹ ಕೆಲಸಗಳು ನಿಮ್ಮ ಜೀವನದಲ್ಲಿ ಮತ್ತೆ ಶುರುವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹೆಜ್ಜೆ ಇಟ್ಟ ಕಡೆಯೆಲ್ಲ ಅದೃಷ್ಟ, ಸಂಪತ್ತು, ಶಾಂತಿ, ನೆಮ್ಮದಿ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಮುಚ್ಚಿದಂತಹ ಅದೃಷ್ಟದ ಬಾಗಿಲು ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಿಂದ ದುಃಖ, ದಾರಿದ್ರ್ಯ, ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ. ಬಡತನದಿಂದ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ. ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ನಕಾರಾತ್ಮಕ ತೊಂದರೆಗಳೆಲ್ಲ ಸಂಪೂರ್ಣವಾಗಿ ದೂರವಾಗಿ ಶಾಶ್ವತವಾಗಿ ಸಕಾರಾತ್ಮಕವಾಗಿ
ರೀತಿಯಾಗಿರುವಂತಹ ಪರಿವರ್ತನೆಯನ್ನು ಅನುಭವಿಸಬಹುದು. ನೀವು ಇಲ್ಲೂ ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಹದಗೆಟ್ಟಿರುವಂತಹ ಎಲ್ಲ ರೀತಿಯ ತೊಂದರೆಗಳು, ಅಡೆತಡೆಗಳು, ಸಮಸ್ಯೆಗಳು ಈ ಮಹಿಳೆ ಬಂದು ನಿಮಗೆ ಎಲ್ಲವನ್ನ ಸರಿ ಮಾಡಿಕೊಡ್ತಾರೆ, ಸರಿಯಾದ ದಿಕ್ಕನ್ನು ತೋರಿಸ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ವಿಶೇಷವಾಗಿರುವಂತಹ ಸಾಮರ್ಥ್ಯವನ್ನು, ಶಕ್ತಿ ಮತ್ತು ಕೌಶಲ್ಯಗಳನ್ನು ನಿಮಗೆ ತಿಳಿಸಿಕೊಡೋದ್ರಿಂದ ಅವಳನ್ನು ನೀವು ಗುರುತಿಸುವಲ್ಲಿ ಒಂದು ಸಣ್ಣ ತಪ್ಪನ್ನು ಮಾಡಿದ್ರೂ ಕೂಡ ನಿಮಗೆ ಬಂದಂತಹ ಅದೃಷ್ಟ ಕೈಬಿಟ್ಟು ಹೋಗುತ್ತದೆ. ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ಏಕೆಂದರೆ ದೇವರೇ ಆಗಿರಲಿ ಅಥವಾ ಒಬ್ಬ ವ್ಯಕ್ತಿಯೇ ಆಗಿರಲಿ, ನಮ್ಮ ಜೀವನಕ್ಕೆ ಒಮ್ಮೆ ಬಂದ ನಂತರ ನಾವು ಅವರಿಗೆ ಕೊಡುವಂತಹ ಪ್ರೀತಿ, ಗೌರವ, ಭಕ್ತಿ ಬಹಳ ಮುಖ್ಯವಾಗಿರುತ್ತದೆ. ಅದಕ್ಕೋಸ್ಕರ ಆ ವ್ಯಕ್ತಿಯನ್ನು ನೀವು ಕಂಡು ಹಿಡಿಯುವಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಅದೃಷ್ಟ ಕೈಬಿಟ್ಟು ಹೋಗುತ್ತದೆ. ನೀವು ಅವಳನ್ನು ಗೌರವಿಸದೆ ಹೋದರೆ, ಅವಳು ಒಮ್ಮೆ ನಿಮ್ಮ ಜೀವನದಿಂದ ಖಂಡಿತವಾಗಿ ಹೊರಟು ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಆಕೆ ಮಹಾಲಕ್ಷ್ಮಿಯ ಸ್ವರೂಪ ಮತ್ತು ನಿಮ್ಮ ಜೀವನದಲ್ಲಿ ಅವರು ದೂರದ ರಿಲೇಷನ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ನಿಮ್ಮ ಸಂಬಂಧಿ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಪರಿಚಯವಾಗಿರಬಹುದು, ಅಥವಾ ಯಾವುದೇ ರೀತಿಯ ಒಂದು ಸಂಬಂಧ ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿ ಆಗಿರ್ಬೋದು. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಕರ ರಾಶಿಯವರೇ ನಿಮ್ಮ ಜೀವನ ಅನೇಕ ರೀತಿಯ ಕಠಿಣ ಪರೀಕ್ಷೆಗಳ ಎದುರಿಸಿ ಬಂದು ಈಗ ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕಂಡುಕೊಂಡಿದ್ದೀರಾ. ಏಕೆಂದರೆ ನಿಮ್ಮ ಜೀವನ ಅಷ್ಟೊಂದು ಸುಲಭವಾಗಿರಲಿಲ್ಲ. ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಒಂದು ಸವಾಲುಗಳನ್ನು ಎದುರಿಸಿದ್ದೀರಾ. ನೆಮ್ಮದಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಏಕೆಂದರೆ ಶನಿದೇವ ನಿಮ್ಮ ಅಧಿಪತಿ ಆಗಿರೋದ್ರಿಂದ ಶಿಸ್ತು ಮತ್ತು ಶ್ರದ್ಧೆ ಬಹಳ ಮುಖ್ಯ. ಅದಕ್ಕೋಸ್ಕರ ನೀವು ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಈಗ ಉನ್ನತವಾದ ಸ್ಥಾನದಲ್ಲಿ ಉತ್ತೀರ್ಣರಾಗಿರುವಂತಹ ಕಾರಣ ದೇವರು ನಿಮಗೆ ಅದ್ಭುತವಾದ ವಿಶೇಷವಾದ ವರವನ್ನು ಒಬ್ಬ ಮಹಿಳೆಯ ಮೂಲಕ ಕಳಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಹಿ ಅನುಭವ ದೂರವಾಗುತ್ತದೆ. ಈಗ ಹೊಸ ಯುಗದ ಅಧ್ಯಾಯ ಪ್ರಾರಂಭವಾಗುತ್ತೆ. ಅಂದರೆ ಜ್ಯೇಷ್ಠ ಮಾಸದಲ್ಲಿ ಖಂಡಿತವಾಗಿ ಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಜಪ, ತಪ, ವಿಷ್ಣು ಸಹಸ್ರನಾಮ ಎಲ್ಲ ರೀತಿಯ ದೇವರ ಕಾರ್ಯಗಳಿಗೆ ಸೂಕ್ತವಾದ ಸಮಯ. ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದದ ಜೊತೆಗೆ ಒಂದು ವಿಶೇಷವಾಗಿರುವಂತಹ ಶಕ್ತಿ ಹೊಂದಿರತಕ್ಕಂತಹ ಮಹಿಳೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿ, ನಿಮ್ಮ ಆಸ್ತಿ ವಿವಾದ ಆಗಿರಬಹುದು, ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಆಗಿರಬಹುದು, ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರವನ್ನು ನಿಮ್ಮಂತೆ ಆಗುವಂತೆ ಮಾಡಿಕೊಡ್ತಾರೆ. ಈ ಸಮಯ ನಿಮ್ಮ ಕೈಗೆ ಬರುವಂತಹ ಅದೃಷ್ಟದ ಒಂದು ವಿಶೇಷವಾಗಿರುವಂತಹ ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ಗಮನಿಸಿದಾಗ ಅದರಲ್ಲಿ ನಗು, ಸಂತೋಷ ಇದ್ರೆ ಕನ್ನಡಿಯ ಪ್ರತಿಬಿಂಬ ಕೂಡ ನಗುತ್ತಾ ಸಂತೋಷವಾಗಿರುತ್ತೆ. ಆದ್ದರಿಂದ ನೀವು ಸಕಾರಾತ್ಮಕವಾದ ಬದಲಾವಣೆಯನ್ನು ಮೊದಲು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು. ಧೈರ್ಯದಿಂದ ಮುನ್ನಡಿಬೇಕು. ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು. ಈಗ ನಿಮ್ಮ ಅದೃಷ್ಟ ವಜ್ರಕ್ಕಿಂತಲೂ ಮೌಲ್ಯಯುತವಾಗಿ ಉಳಿಯೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಕೂಡ ತೊಂದರೆಗಳನ್ನು ದೂರ ಮಾಡಿಕೊಂಡು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಂಡು ಕೇವಲ ಮನುಷ್ಯನ ಒಂದು ವಿಶೇಷವಾಗಿರುವಂತಹ ಕಷ್ಟ, ದುಡಿಮೆ, ಸಾಮರಸ್ಯದಿಂದ ಒಂದು ಹೊತ್ತಿನ ಊಟವನ್ನು ಮಾತ್ರ ಸಂಪಾದನೆ ಮಾಡ್ಬೋದು. ಆದರೆ ಒಬ್ಬ ಮನುಷ್ಯನ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚು ಮೌಲ್ಯವಾಗಿ ಉಳಿಯೋದಕ್ಕೆ ಶುರುವಾದಾಗ ಮನುಷ್ಯ ಕುಳಿತುಕೊಂಡೇ ಶ್ರೀಮಂತನಾಗ್ಬೋದು, ಕಷ್ಟಗಳಿಂದ ಹೊರಬರ್ಬೋದು, ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವವನ್ನು ಪಡೆದುಕೊಳ್ಬಹುದು. ನಿಮ್ಮ ಜೀವನದಲ್ಲಿ ಈಗ ಅಂಥದ್ದೇ ಆದ ಸಕಾರಾತ್ಮಕವಾದ ಬದಲಾವಣೆಯನ್ನು ವೇಗವಾಗಿ ಪಡೆದುಕೊಳ್ಳುವಂತಹ ಸಮಯ. ಪ್ರಮುಖವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗುತ್ತೆ. ದೊಡ್ಡ ದೊಡ್ಡ ಮೌಲ್ಯಯುತವಾಗಿರುವಂತಹ ವಿಷಯಗಳು ನಿಮಗೆ ತಿಳಿತಾ ಹೋಗುತ್ತೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಮಹಿಳೆ ನಿಮಗೆ ಧೈರ್ಯವನ್ನು ತುಂಬುತ್ತಾರೆ. ನಿಜವಾದ ಹಿತೈಷಿಗಳು ಯಾರು, ನಿಮಗೆ ಕೆಡವಲು ಬಂದವರು ಯಾರು ಎಲ್ಲವನ್ನ ತಿಳಿಸಿಕೊಡ್ತಾರೆ. ಈಗ ಆ ವ್ಯಕ್ತಿ ಬಹಳ ಮುಖ್ಯವಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಚಾಣಾಕ್ಷತನವನ್ನು ತಿಳಿಸಿಕೊಡ್ತಾರೆ. ಈ ಮಹಿಳೆ ನಿಮಗೆ ಒಂದು ವಿಶೇಷವಾಗಿರುವಂತಹ ಸಾಲವನ್ನು ತೀರಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ಅಂಶವನ್ನು ತೆಗೆದುಹಾಕ್ತಾರೆ. ನಿಮಗೆ ಕಳೆದುಕೊಂಡ ಎಲ್ಲ ಸಂಪರ್ಕವನ್ನು ಪುನಃ ಸಾಧಿಸೋಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಮಕರ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಒಬ್ಬ ಹೊಸ ಮಹಿಳೆಯ ಪರಿಚಯ ದೊಡ್ಡ ದೊಡ್ಡ ಶಕ್ತಿ ಮತ್ತು ಚೈತನ್ಯದ ಸ್ವರೂಪವಾಗಿರುತ್ತೆ. ಹೊಸ ಉತ್ಸಾಹ ಬರುತ್ತದೆ. ಆ ವ್ಯಕ್ತಿಯ ಜೊತೆಗೆ ನೀವು ಮಾತುಕತೆಯನ್ನು ನಡೆಸಿದಾಗ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನ ಕೂಡ ಮತ್ತೆ ಪುನಃ ಪಡೆದುಕೊಳ್ಳುವಂತಹ ನಂಬಿಕೆಯನ್ನು ಹೊಂದ್ತೀರಾ. ಏಕೆಂದರೆ ಅವರ ಮುಖದಲ್ಲಿ ಅಷ್ಟೊಂದು ತೇಜಸ್ಸಿರುತ್ತೆ, ಸಂತೋಷ ಇರುತ್ತೆ, ಅವರ ಕಣ್ಣುಗಳಲ್ಲಿ ಒಂದು ಪ್ರೋತ್ಸಾಹ ಇರುತ್ತೆ, ಶಕ್ತಿ, ನಂಬಿಕೆ ಇರುತ್ತೆ. ಆ ಮಹಿಳೆಯನ್ನು ಕಂಡುಹಿಡಿಯುವಂತಹ ಸುಲಭವಾದ ವಿಧಾನ ಅಂದರೆ ನೀವು ಅವ್ರ ಜೊತೆ ಏನೂ ಹೇಳ್ಕೊಳ್ದೇ ಇದ್ರು ಅವರು ನಿಮ್ಮ ಎಲ್ಲ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ತೊಂದರೆಗಳಿಗೆ ಸರಿಯಾದಿರುವಂತಹ ಉತ್ತರಗಳನ್ನು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸುವಂತಹ ಹೆಜ್ಜೆಯಲ್ಲಿ ನಿಮಗೆ ಜೊತೆಯಾಗಿ ನಿಂತ್ಕೊಳ್ತಾರೆ. ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸ್ತಾರೆ. ಭಯ, ಆತಂಕ, ಗೊಂದಲಗಳಿಂದ ನಿಮಗೆ ಮುಕ್ತಿಯನ್ನು ಕೊಡಿಸ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಜನರು ನಿಮ್ಮ ಜೀವನವನ್ನು ನೋಡಿದಾಗ ಅಸೂಯೆ ಪಡಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಹೊಟ್ಟೆ ಕಿಚ್ಚು ಪಡಬಹುದು. ಆಗ ನಿಮ್ಮನ್ನು ಎಲ್ಲರೂ ಕೂಡ ದೂಷಿಸಬಹುದು, ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಹತ್ರ ಹಣ ಇಲ್ಲದಿದ್ರೂ ಕೂಡ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇದ್ರೂ ಕೂಡ ಎಲ್ಲರೂ ನಿಮ್ಮಿಂದ ದೂರ
ದೂರವಾಗ್ಬೋದು. ಆದರೆ ಆ ವ್ಯಕ್ತಿ ಮಾತ್ರ, ಆ ಮಹಿಳೆ ಮಾತ್ರ ನಿಮ್ಮ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂದರೂ ಕೂಡ ಜೊತೆಗೆ ನಿಂತು ನಿಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ತಾರೆ. ಯಾರೇ ಕೈ ಬಿಟ್ಟರು ಕೂಡ ಅವರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅವರು ಬಂದ ನಂತರ ಎಲ್ಲವೂ ಬದಲಾಗುತ್ತೆ. ದೊಡ್ಡ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಬರುತ್ತೆ. ಸಮಾಜದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಜೀವನವನ್ನು ನಡೆಸ್ಕೊಂಡು ಹೋಗ್ತೀರಾ. ವಿಶೇಷವಾಗಿ ಪ್ರಸಿದ್ಧ ವ್ಯಕ್ತಿ ಆಗ್ತೀರಾ. ಜೊತೆಗೆ ನಿಮ್ಮ ಜೊತೆಗೆ ನಿಲ್ಲುವಂತಹ ವಿಶೇಷವಾಗಿರುವಂತಹ ಮಹಿಳೆ, ಅವರ ಮನಸ್ಥಿತಿ ಬಹಳ ಅದ್ಭುತವಾಗಿರುತ್ತೆ. ಅವರು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾರೆ ಮತ್ತು ಅಷ್ಟೇ ಅತ್ಯುತ್ತಮವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಏಕೆಂದರೆ ಅವರ ಮನಸ್ಸು ಬಹಳಷ್ಟು ನಿಷ್ಕಲ್ಮಶವಾಗಿರುತ್ತೆ. ಆ ಮನಸ್ಸಿನ ಒಂದು ಭಾವನೆ ಕಣ್ಣುಗಳ ಮೂಲಕ ನಿಮಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ವ್ಯಕ್ತಿಯನ್ನು ನೀವು ನಿಧಾನಕ್ಕೆ ನೋಡಬೇಕು, ಗುರುತಿಸಬೇಕು ಮತ್ತು ಅವರ ಜೊತೆ ನೀವು ಪದೇ ಪದೇ ಮಾತುಕತೆಯನ್ನು ಆಡಿದಾಗ ನಿಮಗೆ ಎಲ್ಲವೂ ಕೂಡ ತಿಳಿಯುತ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಬದಲಾವಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ಹಲವಾರು ವರ್ಷಗಳ ಪುಣ್ಯದ ಫಲವನ್ನು ಈಗ ಅನುಭವಿಸುವಂತಹ ಸಮಯ. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಪುಣ್ಯದ ಫಲದ ಕಾರಣದಿಂದಾಗಲೇ ಬರ್ತಿದ್ದಾರೆ. ನಿಮ್ಮ ಮನೆ, ವಾಹನ ಅಥವಾ ಚಿನ್ನಾಭರಣ ಖರೀದಿ, ಎಲ್ಲ ರೀತಿಯ ಹೊಸ ಹೊಸ ಆಸೆಗಳು, ಕನಸುಗಳು ಕೈಗೂಡ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ಪಡೆದುಕೊಳ್ತೀರಾ. ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ನಿಮ್ಮ ಮನೆಯಲ್ಲಿ ಗುರು ಹಿರಿಯರು ಬಳಲ್ತಾ ಇದ್ದರೆ ಆ ಮಹಿಳೆಯ ಕಾಲ್ಗುಣದಿಂದ ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಬಂದಂತಹ ಅವಕಾಶವನ್ನು ಸಂಪೂರ್ಣವಾಗಿ ನೀವು ಸದುಪಯೋಗ ಪಡಿಸ್ಕೊಂಡು ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮಾನಸಿಕವಾದ ಒತ್ತಡಗಳು ಕಡಿಮೆ ಆಗುತ್ತೆ. ರಾತ್ರಿ ಸಮಯದಲ್ಲಿ ನಿದ್ರೆ ಅದ್ಭುತವಾಗಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಕೂಡ ಸರಿ ಮಾಡಿಕೊಳ್ಳೋಕೆ ಆ ವ್ಯಕ್ತಿ ಸಹಜವಾಗಿ ನಿಮಗೆ ವಿಶೇಷವಾದ ಪರಿಹಾರಗಳನ್ನು ಸೂಚಿಸ್ತಾ ಹೋಗ್ತಾರೆ. ಹಾಗಾದರೆ ಆ ವ್ಯಕ್ತಿಯ ಅಕ್ಷರಗಳು ಯಾವ ಹೆಸರಿನಿಂದ ಶುರುವಾಗುತ್ತದೆ, ಆ ಮಹಿಳೆ ಯಾರು, ಎಲ್ಲವನ್ನ ಕೂಡ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆ ಮಹಿಳೆಯ ಹೆಸರು ಪಿ ಅಥವಾ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಯಾಗುತ್ತೆ. ಅವರು ನಿಮಗೆ ಶಕ್ತಿ ಆಗ್ತಾರೆ, ಧೈರ್ಯವಾಗ್ತಾರೆ, ಉತ್ಸಾಹವನ್ನು ತುಂಬುತ್ತಾರೆ. ಕಷ್ಟಗಳಿಂದ ಸುಲಭವಾಗಿ ಪರಿಹಾರವನ್ನು ಪಡೆದುಕೊಳ್ಳೋದ್ರ ಬಗ್ಗೆ ತಿಳಿಸಿಕೊಡ್ತಾರೆ. ಅವರು ಸಂಪೂರ್ಣವಾಗಿ ನಿಮಗೆ ಅಪರಿಚಿತರಾಗಿದ್ದರೂ ಕೂಡ ಆ ರೀತಿಯ ಭಾವನೆ ಬರದೇ ಇರೋ ರೀತಿ ನಿಮ್ಮನ್ನು ನೋಡ್ಕೊಳ್ತಾರೆ. ಆದರೆ ನೀವು ಅವರನ್ನು ಗೌರವಿಸಬೇಕು, ಅವರ ಮಾತಿಗೆ ಗೌರವವನ್ನು ಕೊಡಬೇಕು, ಬೆಲೆ ಕೊಡಬೇಕು. ಇಲ್ಲದಿದ್ದರೆ ಎಲ್ಲವನ್ನ ಕಳೆದುಕೊಳ್ತೀರಾ. ಅವರ ವ್ಯಕ್ತಿಯ ಮನಸ್ಸಿಗೆ ನೋವು ಉಂಟು ಮಾಡಿದ್ರೆ ಅವರು ನಿಮ್ಮಿಂದ ಶಾಶ್ವತವಾಗಿ ದೂರವಾಗುವಂತಹ ಬಹಳಷ್ಟು ಚಾನ್ಸಸ್ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೊತೆಗೆ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾಗಿರುವಂತಹ ಯೋಜನೆಯನ್ನು ಹೊತ್ತು ತರುತ್ತಿರುವಂತಹ ಮಹಿಳೆಗೆ ವೈಯಕ್ತಿಕವಾಗಿ ಅಥವಾ ಮಾನಸಿಕವಾಗಿ ನೀವು ದೈಹಿಕವಾಗಿ ಅವರನ್ನು ನೋಯಿಸಬಾರ್ದು, ಅವರಿಗೆ ತೊಂದರೆಯನ್ನು ಕೊಡಬಾರ್ದು, ಅವರ ಮಾತಿಗೆ ಗೌರವವನ್ನು ಕೊಡಬೇಕು. ಇದರಿಂದಾಗಿ ನಿಮ್ಮ ಜೀವನ ಕೂಡ ಬದಲಾಗುತ್ತೆ. ಒಟ್ಟಾರೆಯಾಗಿ ಜ್ಯೇಷ್ಠ ಮಾಸವಾಗಿರುವಂತಹ ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಸಂಪತ್ತನ್ನು ಸೃಷ್ಟಿ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ಸಮಯ. ಒಟ್ಟಾರೆಯಾಗಿ ಒಂದು ನಿಮ್ಮ ಕಷ್ಟದ ಕಾಲದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸಿ ನಿಮಗೆ ಆತ್ಮವಿಶ್ವಾಸವನ್ನು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಉತ್ತಮವಾಗಿ ನಡೆಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ತುಂಬುತ್ತಾರೆ. ಆ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರದ ರೂಪಕವಾಗಿ ಬಂದಿದ್ದಾರೆ. ಇದು ದೇವರು ಕಳಿಸಿರುವಂತಹ ವಿಶೇಷವಾದ ಒಂದು ಚಿಹ್ನೆ ಅಂತ ಹೇಳ್ಬೋದು. ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಎನ್ನುವಂತಹ ಜೀವನದಲ್ಲಿ ಎಲ್ಲವನ್ನ ತಿಳಿದುಕೊಳ್ಳುವ ಸಮಯ. ಈಗ ಒಂದು ಅದ್ಭುತವಾದ ಬೆಳಕು ಮೂಡಿ ಬರುತ್ತೆ. ಇದು ನಿಮ್ಮ ಹಲವಾರು ವರ್ಷಗಳ ಕನಸಿಗೆ ಒಂದು ಸಣ್ಣ ಕಿಡಿ ಅಂತ ಹೇಳ್ಬೋದು. ಈ ಕಿಡಿಯನ್ನು ಜ್ವಾಲೆಯಾಗಿ ಉರಿಸಿ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳಬೇಕಾದ್ದು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆ ಕೂಡ ಯಶಸ್ಸಿನ ಕಡೆಗೆ ನಡೆಸುವಂತಹ ಸುಗಮವಾದ ದಾರಿಗೆ ನಿಮ್ಮ ಜೀವನಕ್ಕೆ ಅದ್ಭುತವಾದ ವಿಶೇಷತೆಯನ್ನು ತುಂಬಿರುವಂತಹ ಒಂದು ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ನಿಮ್ಮ ಮನಸ್ಸು ಸದಾಕಾಲ ಬೆಳಕಿನಿಂದ ತುಂಬಿರುತ್ತೆ ಅಂತ ಹೇಳ್ತಾ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಕೇಳೋದನ್ನು ಮರಿಬೇಡಿ. ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಒಳ್ಳೆಯ ಕಾಲ ಬರುತ್ತೆ. ಆ ಮಹಿಳೆ ಶಾಶ್ವತವಾಗಿ ನಿಮ್ಮ ಜೊತೆ ನಿಂತುಕೊಳ್ಳೋಕೆ ದೇವರ ಆಶೀರ್ವಾದ ಕೂಡ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.